ಮಂಗಳೂರು PPS ಕಲಾಕುಂಜ ಇದರ ವತಿಯಿಂದ ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಈ ವರ್ಷ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಅದ್ಧೂರಿಯಾಗಿ ಅಭೂತಪೂರ್ವವಾಗಿ ಆಚರಣೆಯನ್ನು ಮಾಡಬೇಕು ಅಂತ ನಾವು ನಿರ್ಧಾರ ಮಾಡಿ ಸುಮಾರು 1 ತಿಂಗಳಿನಿಂದ ಬೇರೆ ಬೇರೆ ಕಾರ್ಯಕರ್ತರು ಹಾಗೂ ಸಮಾಜದ ಗಣ್ಯರು, ಅತಿಥಿಗಳು ಎಲ್ಲರೂ ಬಂದು ಇದರ ನಮ್ಮ ಜೊತೆ ಸೇರಿ ಈ ಜನ್ಮಾಷ್ಟಮಿಯ ಪ್ರಿಪರೇಷನಲ್ಲಿ ತೊಡಗಿದ್ದಾರೆ. ಭಾದ್ರಪದ ಮಾಸದ ಕೃಷ್ಣ ಪಕ್ಷ ಅಷ್ಟಮಿ ತಿಥಿ ಶ್ರೀಕೃಷ್ಣ ಹುಟ್ಟಿದಂತಹ ವಿಶೇಷ ಗಳಿಗೆಯಲ್ಲಿ ಈ ವರ್ಷ ಅಷ್ಟಮಿ ತಿಥಿಯು 15ನೇ ತಾರೀಕು ಅಥವಾ 16ನೇ ತಾರೀಕು 2 ದಿನ ಬರೋದರಿಂದ ನಾವು ಈ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು 2 ದಿವಸ ಆಚರಣೆ ಮಾಡ್ತಾ ಇದ್ದೇವೆ. ವಿಶೇಷ ಈ ವರ್ಷ ಅಂದರೆ ಈ ವರ್ಷದ ಕಾರ್ಯಕ್ರಮ ಅತ್ಯಂತ ಅದ್ಧೂರಿಯಾಗಿ ನಡೆಯಲಿದೆ. ಒಂದನೇದಾಗಿ 15ನೇ ತಾರೀಕು 16ನೇ ತಾರೀಕು ಸ್ವಾತಂತ್ರ್ಯೋತ್ಸವ ಹಾಗೂ ಶನಿವಾರ ಬಂದಿರೋದರಿಂದ ಬಹಳಷ್ಟು ಭಕ್ತಾಭಿಮಾನಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಬರಲಿದ್ದಾರೆ. 15ನೇ ತಾರೀಕಿಗೆ PVS ಕಲಾಕುಂಜ ಇಸ್ಕಾನ್ ದೇವಸ್ಥಾನದಲ್ಲಿ ಬಹಳ ವಿಜೃಂಭಣೆಯಿಂದ ಭಗವಂತನಿಗೆ ಅಭಿಷೇಕಗಳು, ಬೆಣ್ಣೆ ಸೇವೆ, ಉಯ್ಯಾಲೆ ಸೇವೆ ಹಾಗೂ ಅನೇಕ ಸಂಗೀತ ಕಾರ್ಯಕ್ರಮಗಳನ್ನು ಒಳಗೊಂಡು ವಿಶೇಷ ಕಾರ್ಯಕ್ರಮಗಳು ಬೆಳಿಗ್ಗೆ 7 ಗಂಟೆಯಿಂದ ರಾತ್ರಿ 9 ಗಂಟೆ ತನಕ ನಡೆಯಲಿದೆ. 2ನೇ ದಿವಸ 16ನೇ ತಾರೀಕು ಮಧ್ಯಾಹ್ನ 12 ಗಂಟೆಯಿಂದ ಈ ಕಾರ್ಯಕ್ರಮವನ್ನು ನಾವು ಶಾರದಾ ವಿದ್ಯಾಲಯದ ಪ್ರಾಂಗಣದಲ್ಲಿ ಅದ್ಧೂರಿಯಾಗಿ ನಡೆಸುತ್ತೀವಿ. ಅಲ್ಲಿ ಸುಮಾರು ದೊಡ್ಡದಾದಂತಹ ಕಾರ್ಯಕ್ರಮವನ್ನು ಮಾಡಲಿದ್ದೇವೆ. ಈ ವರ್ಷ ಸುಮಾರು ನಾವು 10,000ಕ್ಕೂ ಮಿಗಿಲಾಗಿ 20,000ಕ್ಕೂ ಮಿಗಿಲಾಗಿ ಜನರನ್ನು ನಿರೀಕ್ಷಣೆ ಮಾಡ್ತಾ ಇದ್ದೇವೆ. ಕಳೆದ ವರ್ಷ ನಾವು 10,000 ಜನ ಭಕ್ತಾದಿಗಳು ಬಂದರೆ ಈ ವರ್ಷ ಇನ್ನೂ ದುಪ್ಪಟ್ಟು ಹೋಗಬಹುದು ಅನ್ನುವಂತಹ ನಿರೀಕ್ಷೆಯಲ್ಲಿದ್ದೇವೆ. ಏನು ವಿಶೇಷ ಅಂದರೆ ಶಾರದಾ ವಿದ್ಯಾಲಯ ಗ್ರೌಂಡಿನಲ್ಲಿ ಒಂದನೇದಾಗಿ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಂದ ಹಿಡಿದು ಕಾಲೇಜಿನ ವಿದ್ಯಾರ್ಥಿಗಳ ತನಕ ಎಲ್ಲ ಥರದಾದಂತಹ ಕಾಂಪಿಟೀಷನ್ಗಳು ನಡೆದಿದೆ. 2ನೇದು ಆಳ್ವಾಸ್ ಫೌಂಡೇಶನ್ ಇಂದ, ಆಳ್ವಾಸ್ ಇನ್ಸ್ಟಿಟ್ಯೂಷನ್ ಅವರು, ವಿರಾಸತ್ ಫೇಮ್ ಆಳ್ವಾಸ್ ಇನ್ಸ್ಟಿಟ್ಯೂಷನ್ ಈಸ್ ಪುಟ್ಟಿಂಗ್ ಅಪ್ ದೊಡ್ಡದಾದಂತಹ ಶ್ರೀಕೃಷ್ಣ ವೈಭವಂ ಅಂತ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು 16ನೇ ತಾರೀಕು ಸಂಜೆ 6 ಗಂಟೆಗೆ ಶಾರದಾ ವಿದ್ಯಾಲಯ ಗ್ರೌಂಡ್ಸ್ನಲ್ಲಿ ಇಸ್ಕಾನ್ನ ಜೊತೆಗೂಡಿ ಅದನ್ನು ಮಾಡಲಿದ್ದಾರೆ. ಸುಮಾರು 300 ಜನ ಆರ್ಟಿಸ್ಟ್ 2 ಗಂಟೆ ಸತತ 2 ಗಂಟೆ ಕಾಲ ಕೃಷ್ಣನ ಬೇರೆ ಬೇರೆ ಲೀಲೆಗಳನ್ನು ತೋರಿಸುವಂತಹ ಭಾರತದ ಬೇರೆ ಬೇರೆ ಸಂಸ್ಕೃತಿ, ಅಲ್ಲಿಯ ಸೊಗಡನ್ನು ಬೇರೆ ಬೇರೆ ವಿಭಾಗದಿಂದ ತಂದು ನೃತ್ಯ, ನಾಟಕ, ಅನೇಕ ಕಲೆ, ಸಂಗೀತದ ಮೂಲಕ ಕೃಷ್ಣನ ಲೀಲೆಗಳನ್ನು ಎಲ್ಲರಿಗೂ ತೋರಿಸಲಿದ್ದಾರೆ ಸಾಂಸ್ಕೃತಿಕವಾಗಿ. ಅದು 2 ಗಂಟೆಯ ಕಾರ್ಯಕ್ರಮ. ಆಮೇಲೆ ಗ್ರೌಂಡಿನಲ್ಲಿ ನಾವು ಅತ್ಯಂತ ದೊಡ್ಡದಾದಂತಹ ಒಂದು ಕೃಷ್ಣನ ಒಂದು ವಿಶೇಷ ಎತ್ತರವಾದಂತಹ ಕೃಷ್ಣ ಒಂದು ಚಿತ್ರವನ್ನು ಪ್ರದರ್ಶಿಸಲಿದ್ದೇವೆ. ಅಲ್ಲಿ ಜನರಿಗೆ ಕೃಷ್ಣನೇ ಸ್ವತಃ ನಮ್ಮ ಜೊತೆ ನಿಂತಿದ್ದಾನೆ ಅನ್ನುವಂತಹ ಅನುಭವ ಆಗುವಂತಹ ಥೀಮಿನಲ್ಲಿ ನಾವೊಂದು ಏರ್ಪಾಡನ್ನು ಮಾಡಿದ್ದೇವೆ. ಅದು ಅಲ್ಲದೆ ಮಂಗಳೂರಿನ ಅನೇಕ ಪ್ರತಿಷ್ಠಿತ ಆಹಾರ ಮಳಿಗೆಗಳು, ಆಹಾರ ತಯಾರಿಕಾ ಕಂಪನಿಗಳು ಅವರು ಆ ದಿವಸ ತಾವು ತಯಾರಿ ಮಾಡಿದಂತಹ ವಸ್ತುವನ್ನು ನೈವೇದ್ಯ ರೂಪವಾಗಿ ತಯಾರು ಮಾಡಿ ಭಗವಂತನಿಗೆ ಅದನ್ನು ಅರ್ಪಿಸಿ ಆ ಪ್ರಸಾದವನ್ನು ಆ ದಿವಸ ವಿತರಿಸಲಿದ್ದಾರೆ. ಎಲ್ಲ ಮಂಗಳೂರಿನ, ದಕ್ಷಿಣ ಕನ್ನಡ, ಮಂಗಳೂರಿನ ಇಲ್ಲಿ ಬರುವಂತಹ ಎಲ್ಲ ಭಕ್ತಾದಿಗಳಿಗೆ ಆ ದಿವಸ ಮಂಗಳೂರಿನ
ಅತ್ಯಂತ ಪ್ರತಿಷ್ಠಿತ ಬ್ರ್ಯಾಂಡ್ಗಳಿಂದ ಪ್ರಸಾದ ಸಿಗಲಿದೆ ಅನ್ನೋದು ಇನ್ನೊಂದು ವಿಶೇಷ. ಹೀಗೆ ಆ ದಿವಸ ರಾತ್ರಿ 10 ಗಂಟೆಗೆ ಭಗವಂತನಿಗೆ ವಿಶೇಷ ಮಹಾ ಅಭಿಷೇಕ ಕಾರ್ಯಕ್ರಮ ನಡೆದಿದೆ. ಇದು ಅತ್ಯಂತ ವಿಜೃಂಭಣೆಯ ಅಭಿಷೇಕ. ರಾತ್ರಿ 12 ಗಂಟೆಗೆ ಕೃಷ್ಣನು ಹುಟ್ಟಿದ ಸಮಯ, ರಾತ್ರಿ 12 ಗಂಟೆಗೆ ಮಹಾಮಂಗಲಾರತಿಯೊಂದಿಗೆ ಭವ್ಯವಾದಂತಹ ಆ ಒಂದು ಪ್ರಾಂಗಣದಲ್ಲಿ ಭಗವಂತನ ದರ್ಶನದಿಂದ ಆರತಿಯನ್ನು ಮಾಡೋದರ ಮೂಲಕ 12 ಗಂಟೆಗೆ ಕೃಷ್ಣನ ಹುಟ್ಟಿದ ಸಮಯವನ್ನು ನಾವು ಸೆಲೆಬ್ರೇಷನ್ ಮಾಡಿದ್ದೇವೆ. ಇದಕ್ಕೆಲ್ಲ ಕಾರ್ಯಕ್ರಮಕ್ಕೂ ಈ ಮಂಗಳೂರಿನ ಹಾಗೂ ಸುತ್ತಮುತ್ತಲಿನ ಎಲ್ಲ ಕೃಷ್ಣ ಭಕ್ತರನ್ನ ನಾವು ಸ್ವಾಗತಿಸ್ತಾ ಇದ್ದೇವೆ. ಕಾರ್ಯಕ್ರಮಕ್ಕೆ ಬನ್ನಿ, ಕೃಷ್ಣನ ದರ್ಶನವನ್ನು ಮಾಡಿ, ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೋಡಿ, ಕೃಷ್ಣನ ಲೀಲೆಗಳನ್ನು ಆಲಿಸಿ ಹಾಗೂ ಕೃಷ್ಣನ ಅನುಗ್ರಹಕ್ಕೆ ಪಾತ್ರರಾಗಿ ಈ ವರ್ಷದ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಅತ್ಯಂತ ವಿಜೃಂಭಣೆಯ ಜನ್ಮಾಷ್ಟಮಿ, ಬ್ಯಾಂಗ್ಳೂರ್ಸ್ ಗ್ರ್ಯಾಂಡೆಸ್ಟ್ ಜನ್ಮಾಷ್ಟಮಿಯಾಗಿ ಮಾಡೋಣ ಅಂತ ನಾನು ತಮ್ಮೆಲ್ಲರ ಮೂಲಕ, ಮಾಧ್ಯಮ ಮಿತ್ರರ ಮೂಲಕ ಜನತೆಯನ್ನು ಕೋರ್ತಾ ಇದ್ದೇನೆ. ಹರೇ ಕೃಷ್ಣ.